ನಮಸ್ಕಾರ ವಿದ್ಯಾರ್ಥಿಗಳೇ, ನಮ್ಮ ಚಾನಲ್ಗೆ ಸ್ವಾಗತ. ಸತತವಾಗಿ SSLC ರಿಸಲ್ಟನ್ನು ಬಗ್ಗೆ ಅಪ್ಡೇಟ್ ಮಾಡಲಾಗುತ್ತಿದ್ದು, ನಾಳೆಗೆ SSLC ರಿಸಲ್ಟ್ಸ್ ಅನೌನ್ಸ್ಮೆಂಟ್ ಆಗುತ್ತೆ ಅನ್ನೋದೊಂದು ಪ್ರೈವೇಟ್ ವೆಬ್ಸೈಟ್ಗಳು ಹೇಳ್ತಾ ಇರುವಂಥದ್ದು. ಆದರೆ ಈಗಾಗಲೇ ಒಂದು ಹಳೆ ವಿಡಿಯೋದು ಕೂಡ ನಾನು ಹೇಳಿದ್ದೆ ನಿಮಗೆ. ಅದರ ಒಂದು ಪ್ರೈವೇಟ್ ವೆಬ್ಸೈಟದ ಬಗ್ಗೆ ವಿವರಣೆ ಕೂಡ ಕೊಟ್ಟಿದ್ದೆ. ಅದು ಗೌರ್ಮೆಂಟ್ ವೆಬ್ಸೈಟ್ ಕೂಡ ಅಲ್ಲ ಅಂತ. ಆದರೂ ಕೂಡ ಒಂದಷ್ಟು ಮೂಲತಗಳು ಹೇಳ್ತಾ ಇರೋದು ಅಂದರೆ ನ್ಯೂಸ್ ಪೇಪರ್ಗಳು, ಆನ್ಲೈನ್ ನ್ಯೂಸ್ ಪೇಪರ್ಗಳು ಹೇಳ್ತಾ ಇರೋದು ಏನಂತಂದರೆ, ನಾಳೆಗೆ 10 ಗಂಟೆಗೆ ರಿಸಲ್ಟ್ಸ್ ಅನೌನ್ಸ್ಮೆಂಟ್ ಆಗುತ್ತೆ ಅನ್ನೋದರ ರೀತಿಯಲ್ಲಿ ಆಲ್ರೆಡಿ ಇವರು ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಬಟ್ ಆಫಿಷಿಯಲಿ ಅಂದರೆ ಗೌರ್ಮೆಂಟಿಂದ ಯಾವುದೇ ಥರದಂಥ ಒಂದು ಕ್ಲಾರಿಟಿ ಕೂಡ ಸಿಕ್ಕಿಲ್ಲ. ನಾಳೆಗೆ ವರ್ಕಿಂಗ್ ಡೇ ಇರೋದ್ರಿಂದ ಅಂದರೆ ನಾಳೆಗೆ ಎಲ್ಲ ಒಂದು ಕಚೇರಿಗಳು ಓಪನ್ ಆಗ್ತವೆ. ನಾಳೆಗೆ ಕಾದು ನೋಡಬೇಕಾಗತ್ತೆ. ನಾಳೆ ಏನಾದರೂ ಅವರು ಅನೌನ್ಸ್ಮೆಂಟ್ ಮಾಡಿದರೆ ನಾಡಿದ್ದು ನಿಮಗೆ ರಿಸಲ್ಟನ್ನು ಪಡ್ಕೊಳ್ಳುವಂಥ ಏನಪ್ಪ ಅಂದರೆ ಎಲ್ಲ ಒಂದು ಸಿಚುವೇಶನ್ ಇರುತ್ತೆ. ಇಲ್ಲ ಅಂತಂದರೆ ನಾಡಿದ್ದು 10ನೇ ತಾರೀಕಿಗೆ ಆ್ಯಸ್ ಯೂಶ್ವಲ್ ಆಗಿ ರಿಸಲ್ಟ್ ಕೂಡ ಅನೌನ್ಸ್ಮೆಂಟ್ ಆಗ್ಬೋದು. ಬಟ್ 10ನೇ ತಾರೀಕಿಗೆ ಕನ್ಫರ್ಮ್ ಅಂತ ಹೇಳ್ತಾ ಇದ್ದಾರೆ. ಬಟ್ ಭಾಳಷ್ಟು ಪ್ರೈವೇಟ್ ವೆಬ್ಸೈಟ್ಗಳು ಹೇಳ್ತಾ ಇರೋದು ಏನಂತಂದರೆ 10ನೇ ತಾರೀಕು ಮ್ಯಾಕ್ಸಿಮಮ್ ಡೇಟ್ ಇದೆ. ಆದರೆ ಇನ್ ಕೇಸ್ ಆಫ್ ಏನಾದರೂ ಡಿಲೇ ಆಗಿದೆ ಅಂತಂದರೆ 2 ದಿನ ಹಿಂದೆ ಮುಂದೆ ಆಗ್ಬೋದು ಅಂತ ಹೇಳಿದರು. ಬಟ್ ಇವತ್ತು 2 ದಿನ ಹಿಂದೆ ಮುಂದೆ ಲೆಕ್ಕ ನೋಡಿದರೆ ಇವತ್ತಂತೂ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಲಿಲ್ಲ. ಬಟ್ ನಾಳೆಗೆ ಒಂದು ದಿನ ನೋಡಬೇಕು. ನಾಳೆ ಆಗಲಿಲ್ಲ ಅಂದರೆ ಆ್ಯಸ್ ಯೂಶ್ವಲ್ ಆಗಿ ನಾಳೆ ಏನಾಗುತ್ತೆ ಅಪ್ಡೇಟ್ ಅಂತ ಆಗಲೇಬೇಕು. ಆಲ್ರೆಡಿ ಲೇಟ್ ಆಗಿದೆ ರಿಸಲ್ಟ್ಸ್ ಅನೌನ್ಸ್ಮೆಂಟ್ ಮಾಡೋದು. ಕಾದು ನೋಡಬೇಕಾಗತ್ತೆ ಏನಾಗುತ್ತೆ ಅಂತ. ಬಟ್ ನೀವು ಕೂಡ ಕ್ಯೂರಿಯಾಸಿಟಿ ಇಲ್ಲಿದ್ದೀರಿ. ರಿಸಲ್ಟ್ಸ್ಗೆ ನೋಡಬೇಕಂದ್ರೂ ಕೂಡ ನೀವು ಕಾಮನ್ ಆಗಿ ಈ ಒಂದು ಆಫಿಷಿಯಲ್ ವೆಬ್ಸೈಟಿಗೆ ಹೋದರೆ ನಿಮಗೆ ರಿಸಲ್ಟ್ಸ್ ಅನೌನ್ಸ್ಮೆಂಟ್ ಆಗಿರೋದು ಗೊತ್ತಾಗುತ್ತೆ. ಅಥವಾ ನಾನು ಕೂಡ ಡಿಸ್ಕ್ರಿಪ್ಷನ್ ಲಿಂಕನ್ನು ಕೊಟ್ಟಿರ್ತೀನಿ, ನೀವು ಹೋಗಿ ಡೈರೆಕ್ಟಾಗಿ ನೋಡ್ಕೊಳ್ಬೋದು.